ಹಾಯ್ ಫ್ರೆಂಡ್ಸ್, ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ನಾನು ಸೂಪರ್. ನಾನು 2 ದಿನದ ವೀಡಿಯೋ ಹಾಕಿಲ್ಲ ಅಂದ್ಬಿಟ್ಟು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಟ್ರಾವೆಲ್ ಮಾಡ್ತಿದ್ದೆ ಅಂದಲ್ಲ, ಅದು ಗಂಡನ ಮನೆಗೆ ಹೋಗಿದ್ದೆ ಊರಿಗೆ. ಸೊ ನಾನು ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಸೊ ಹಾಗಾಗಿ ನಾನು ಇವಾಗ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಇವತ್ತು ಮನೆಯಲ್ಲೇ ಪುಳಿಯೋಗರೆ ಮಾಡಿಬಿಟ್ಟು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೆ. ಮಾರ್ನಿಂಗಿಂದ ಲೋಗೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಮ್ಮ ಯಜಮಾನ್ರು ಇದು ಟಿಫನ್ ಬೇಡ ಅಂದರು. ಸೊ ಹಾಗಾಗಿ ನಾನು ಜಾಸ್ತಿ ಏನು ಟಿಫನ್ ಮಾಡ್ಕೊಂಡಿಲ್ಲ, ಪುಳಿಯೋಗರೆ ಮಾಡಿದ್ದೆ. ಸೊ ಅದನ್ನೇ ತಿನ್ನಿಸ್ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ. ಅವಳಿಗೆ ಟಿಫನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, 1 ಅವರೇ ಹಿಡಿಯುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಅವಳು ಅಷ್ಟು ಹಠ ಮಾಡ್ತಾಳೆ. ತೀಟೆ ಸುಬ್ಬಿ ಅವಳಂತೂ ತುಂಬ ತೀಟೆ ಮಾಡಿಕೊಂಡು ಇದು ಮಾಡ್ತಾಯಿದ್ಲು. ಅವಳಿಗೆ ತಿಂಡಿ ತಿನ್ನಿಸ್ಬೇಕಂತೂ ನೋಡ್ಬೋದು ಯಾವ ಥರ ಆಟ ಮಾಡ್ತಿರ್ತಾಳೆ ಅಂತ. ನೀವು ಒಂದೊಂದು ಗುಕ್ಕಿಗೆ ನೀರು ಕುಡಿತಾ ಇರ್ತೀನಿ, ಆಟ ಮಾಡ್ತಿರ್ತೀನಿ ಅಂತಿರ್ತಾಳೆ. ಜೊತೆಗೆ ಅವಳಿಗೆ ತಿನ್ನಿಸೋದು ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವಳು ಹಠ ಮಾಡ್ಬೇಕಾದ್ರೆ ನನಗೆ ಏನೋ ಒಂಥರ ಮುದ್ದೆ ಕಾಣ್ತಿರ್ತಾಳೆ ಅವಳು. ಸೊ ಹಾಗಾಗಿ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವಳಿಗೆ ತಿನ್ನಿಸ್ಕೊಡ್ತಾ ಇರ್ತೀನಿ. ಅವಳು ಅದೇ ಥರನೇ ಇದು ಮಾಡ್ತಾಳೆ. ಸರಿ, ಓಕೆ. ಇವತ್ತು ಭಾಳ ದಿನ ಆಗಿತ್ತು ಬೆಂಗಳೂರಲ್ಲಿರೋ ಅಂಗನವಾಡಿಗೆ ಹೋಗ್ಬಿಟ್ಟು. ಸೊ ಹಾಗಾಗಿ ನನ್ನ ಮಗಳಿಗೆ, ಅಮ್ಮ ಅಂಗನವಾಡಿಗೆ ಹೋಗೋಣ, ಬೇಗ ತಿನ್ಕೊ ಅಂತ ಹೇಳಿದೆ. ಆಯ್ತಮ್ಮ, ಅಂಗನವಾಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಬೆಳಗ್ಗೆ ಬೇಗ ತಿಂಡಿ ತಿಂದ್ಕೊಂಡ್ಳು. ಮತ್ತು ಜೊತೆಗೆ ಎಲ್ಲ ಕೆಲಸ ಮಾಡಿಕೊಂಡು ರೆಡಿ ಆಗ್ತಾಯಿದ್ದು ನಾವು. ಅವಳು ಅಂಗನವಾಡಿಗೆ ಬರ್ತೀನಿ ಅಮ್ಮ ಅಂದ್ಲು. ಓಕೆ ಆಯಿತು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬೇಗ ತಿಂಡಿ ತಿಂದರೆ ಮಾತ್ರನೇ ಕರ್ಕೊಂಡು ಹೋಗ್ತೀನಿ ಅಂದೆ. ಆಯಿತು ಅಮ್ಮ, ಆಯಿತು ಅಂತ ಅಂದ್ಲು. ಅವಳು ತಿಂಡಿ ತಿನ್ಸಾದ್ಮೇಲೆ ಅವಳು ಸೈಕಲಲ್ಲಿ ಆಟ ಆಡ್ತಾಯಿದ್ಲು. ನನ್ನ ಪಾಡಿ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು, ಏಕೆಂದರೆ ಊರಿಗೆ ಹೋಗಿದ್ನಲ್ಲ, ಮನೇಲಿ ತುಂಬ ಜಾಸ್ತಿ ಕೆಲಸ ಇತ್ತು. ಅದನ್ನು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳು ಈ ರೀತಿ ಕಾಣ್ತಾ ಇದ್ದೆ ನೋಡಿ. ಅಂಗನವಾಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳದೊಂದು ಪುಟಾಣಿ ಪರ್ಸ್ ಕೊಡಿಸಿದ್ದೀನಿ. ಆ ಪರ್ಸ್ ಇಟ್ಕೊಂಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಇದು ಮಾಡ್ತಿದ್ದು. ಸರಿಮ್ಮ, ನಾನು ಬೇಡ ಅಂದರೆ ನೀನು ಬೇಡ, ಅಲ್ಲೇ ಇರು ಅಂದ್ಲು. ಅದಾದಮೇಲೆ ಬಂದುಬಿಟ್ಟು ಬಾ ಅಂತ ಕರೆದ್ಲು. ಅದಾದಮೇಲೆ ಬೇಡಮ್ಮ ನೀನು ಅಂತ ಹೋಗು ಅಂದ್ಲು. ಸರಿ, ಓಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಂಗನವಾಡಿ ನೆಲೆಗೆ ಬಂದಾದಮೇಲೆ ಅವಳಿಗೆ ಅಲ್ಲೊಂದು ತುಕ್ಕೆ ಬೆಣ್ಣೆ ಅಂತ ಇದೆ, ಅದು ಕುದುರೆದು. ಸೊ ಅದು ಬೇಕು ಅಲ್ಲ, ತಕ್ಕೊಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಕ್ಳುಗಳನ್ನೆಲ್ಲ ಕೂರಿಸ್ಬಿಟ್ಟು ಪಾಠ ಮಾಡ್ತಾರೆ ಗೊತ್ತಾ. ನಮ್ಮ ಟೀಚರ್ ಅಂತೂ ತುಂಬ ಇನ್ನೋಸೆಂಟು. ಅವ್ರು ತುಂಬ ಚೆನ್ನಾಗಿ ಮಕ್ಳಿಗೆ ಪಾಠ ಮಾಡ್ತಾರೆ. ಮಕ್ಕಳು ಅಷ್ಟೇ, ಅವ್ರ ಮಾತನ್ನ ಚೆನ್ನಾಗಿ ಕೇಳ್ತಾರೆ. ಡಿಗ್ನಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಗನವಾಡಿದು. ತುಂಬ ಚೆನ್ನಾಗಿತ್ತು. ಮತ್ತು ಅಂಗನವಾಡಿಗೆ ಹೋಗಬೇಕು ಅಂದರೆ ಒಂಥರ ಖುಷಿ ಆಗುತ್ತೆ. ಯಾಕೆಂದರೆ ಅಲ್ಲಿ ಟೀಚರ್ಸು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ಮಕ್ಕಳು ಅದೇ ಥರನೇ ಕ್ಲೀನಾಗಿದ್ದಾರೆ. ಅದಕ್ಕೋಸ್ಕರ ತುಂಬಾ ಇಷ್ಟ ಆಗುತ್ತೆ ಅದು ಅಂಗನವಾಡಿಗೆ ಹೋಗೋಕ್ಕೆ. ನನ್ನ ಮಗಳನ್ನ ಅಲ್ಲಿರೋ ಮಕ್ಳ ಜೊತೆ ಆಟ ಆಡ್ತಾಯಿದ್ಲು. ಎಲ್ಲ ಮಕ್ಳ ಜೊತೆನೂ ಬೆರೀಬೇಕು ಮಕ್ಕಳು, ಆವಾಗಲೇ ಎಲ್ಲ ಕಲಿಯೋಕ್ಕಾಗೋದು. ಇಲ್ಲಾಂದರೆ ಒಬ್ಬರೇ ಇದ್ದರೆ ಜಾಸ್ತಿ ಏನೂ ಕಲಿಯೋಕ್ಕಾಗಲ್ಲ. ಪಾಠ ಊಟ ಎಲ್ಲ ಇರಬೇಕು. ಹಂಗಾದ್ರೇ ಮಕ್ಕಳಿಗೆ ಒಂಥರ ಖುಷಿನೂ ಆಗುತ್ತೆ. ಮತ್ತು ನಮಗೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿದೆ ಎಲ್ಲ. ಅಲ್ಲಿರೋ ಕಾರ್ಯದರ್ಶಿ ಅವರು ಮಕ್ಕಳಿಗೆ, ಅಂದರೆ ಸಹಾಯಕಿ ಕಾರ್ಯದರ್ಶಿ ಅಂತಾರಲ್ಲ, ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ನೋಡ್ಕೊತಾರೆ. ಜೊತೆಗೆ ಊಟ ಮಾಡ್ತಿದ್ರು. ಅಂದರೆ ಉಪ್ಪಿಟ್ಟು ಮಾಡಿಸಿದ್ರು, ಅಕ್ಕಿ ಉಪ್ಪಿಟ್ಟು. ಅಂದರೆ ಅಕ್ಕಿ ನುಚ್ಚಲ್ಲಿ ಉಪ್ಪಿಟ್ಟನ್ನ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲ ಮಕ್ಕಳು ಅಷ್ಟೇ ಸಾಲಾಗಿ ಕೂತ್ಕೊಂಡು ನೀಟಾಗಿ ಊಟ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ನಾನು ಅದನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವರು ಮಕ್ಕಳು ತಾಯಿನೇ, ಅವರು ಅಲ್ಲಿಗೆ ಬಂದಿದ್ದರು. ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಿದ್ದೆ. ನಾನಿಲ್ಲಿ ನಿಮಗೊಂದು ಹೊಸ ವಿಷಯ ಹೇಳಕ್ಕೆ ಹೊರಟಿದ್ದೀನಿ. ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರು ಮಾಡಿಸ್ಬೇಕು ಅಂತ ಇದ್ದೀರೋ ಅವರಿಗೆಲ್ಲ ಸುದ್ದಿ ಬಂದಿದೆ. ಅಂದರೆ ನಾಳೆಯಿಂದ ನ್ಯೂ ರೇಷನ್ ಕಾರ್ಡ್ನ ಬಿಟ್ಟಿದ್ದಾರೆ. ಇದು ಬಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೆಯಲ್ಲ, ಅವರು ನಿಮಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅರ್ಜಿನ ಎಲ್ಲೆಲ್ಲಿ ಸಲ್ಲಿಸಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಯಾರು ಎಲ್ಲಿ ಸ್ಲಿಪ್ ಮಾಡಿದ್ರೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆ ಬೇಕು ಹಾಗೂ ಏನೆಲ್ಲ ಅರ್ಹತೆ ಹೊಂದಿರಬೇಕು, ಜೊತೆಗೆ ಅರ್ಜಿದಾರರು ಎಲ್ಲಿ ಸಲ್ಲಿಸಬೇಕು ಅರ್ಜಿನ ಅದನ್ನ ಎಲ್ಲ ಡೀಟೇಲಾಗಿ ಹೇಳ್ತೀನಿ ನೋಡಿ. ಕರ್ನಾಟಕದಲ್ಲಿ ಕಾಯಮಾಗಿ ನೆಲೆಸಿರಬೇಕು, ಅಂದರೆ ಕರ್ನಾಟಕದಲ್ಲೇ ಇರಬೇಕು ಅವರು. ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡ್ ಇಲ್ಲದಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇರೋರು ಯಾರು ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಯಾರಿಗೂ ರೇಷನ್ ಕಾರ್ಡ್ ಇಲ್ಲ ಅವ್ರು ಮಾತ್ರನೇ ಅಪ್ಲೈ ಮಾಡಿ. 2 ರೇಷನ್ ಕಾರ್ಡ್ ಯಾರಿಗೂ ಕೊಡಲ್ಲ, ಒಬ್ರಿಗೆ ಒಂದೇ ರೇಷನ್ ಕಾರ್ಡು. ಜೊತೆಗೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಗಂಡ ಹೆಂಡತಿ, ಅವರು ರೇಷನ್ ಕಾರ್ಡ್ನ ಮಾಡಿಸ್ಕೊಬೋದು. ಮತ್ತು ಅರ್ಜಿದಾರರ ಕುಟುಂಬದಲ್ಲಿ ಅಂದರೆ ವರ್ಷದ ಆದಾಯ ಎಷ್ಟಿರುತ್ತೆ ಅದ್ರ ಪ್ರಕಾರವಾಗಿ ನಿಮಗೆ ರೇಷನ್ ಕಾರ್ಡ್ನ ಮಾಡಿಕೊಡ್ತಾರೆ. ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡು, ಮೊಬೈಲ್ ನಂಬರು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಜನನ ಪ್ರಮಾಣ ಪತ್ರ. ಅಂದರೆ 5 ವರ್ಷಕ್ಕಿಂತ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರನ್ನ ಸೇರ್ಸೋಕ್ಕೆ ಮಾತ್ರ ಜನನ ಪ್ರಮಾಣ ಪತ್ರ, ಮತ್ತು ಫೋಟೋಸು, ವಯಸ್ಸಿನ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇಷ್ಟು ಬೇಕಾಗುತ್ತೆ. ಜೊತೆಗೆ ನೀವು ಎಲ್ಲಿ ಅರ್ಜಿನ
ಅರ್ಜಿನ ಸಲ್ಲಿಸಬೇಕು, ಎಲ್ಲಿ ಆ ಅರ್ಜಿನ ಹಾಕ್ತಾಯಿದ್ದೀರಾ ಅಂದರೆ ಅದಿನ್ನೂ ಕ್ಲೀನಾಗಿ ಏನು ಡೇಟ್ ಕೊಟ್ಟಿಲ್ಲ. ಆ ಡೇಟ್ನ ನಾನು ನಿಮಗೆ ಹೇಳ್ತೀನಿ, ಯಾವ ಡೇಟಿಗೆ ನೀವು ಅರ್ಜಿ ಹಾಕಬೇಕು ಅಂತ. ಆ ಡೇಟಿಗೆ ಹೋಗಿ ನೀವು ಅಲ್ಲಿ ಏನು ಆಧಾರ್ ಕಾರ್ಡ್ ಸೆಂಟರ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಆ ಡೇಟ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಗಂಟ ಈ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ವೀಡಿಯೋನ ಇನ್ನೂ ವಾಚ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ, ದಯವಿಟ್ಟು ಸೇವ್ ಮಾಡಿ. ಹಾಗೆ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ಒಂದು ಹೊಸ ವಿಷಯನ ನಿಮ್ಮ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.